ವಿಶ್ವ ಅವರೇ, ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ. ಸಿ, ಇಷ್ಟು ಸುಂದರವಾದ ಪ್ರಕೃತಿನ ಪೊಲ್ಯೂಟ್ ಮಾಡ್ತಾರೆ ಜನ, ಆಗ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಖಂಡಿತ ಹೌದು ಸರ್. ಪ್ರಕೃತಿನ ಹೆಣ್ಣು ಅಂತಾರೆ. ಹೆಣ್ಣಿಗೆ ಅವಮಾನ ಮಾಡೋದು, ಬಲವಂತವಾಗಿ ಪ್ರೀತಿ ಮಾಡು ಅನ್ನೋದು ತಪ್ಪು ಅಲ್ವಾ ಸರ್? ಕರೆಕ್ಟ್, ನೀವು ಹೇಳೋದು 100% ಕರೆಕ್ಟ್ ವಿಶ್ವ ಅವರೇ. ಅಂದಾಗೆ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋದನ್ನೇ ಮರೆತು ಬಿಟ್ಟಿದ್ದೆ. ಜಾನ್ವಿ ಅವರು ಕಾಲೇಜಲ್ಲಿ ಓದ್ತಿದ್ದಾಗ ಅವ್ರಿಗೆ ಒಬ್ಬ ಕ್ಲಾಸ್ಮೇಟ್ ಇದ್ದಂತೆ. ಅವರು ಪ್ರೀತಿಯಿಂದ ಅವನನ್ನು ಗೂಬೆ ಗೂಬೆ ಅಂತ ಕರೀತಿದ್ರು. ನೋಡಿ, ಇಂಥ ಸಮಾರಂಭದಲ್ಲಿ ಆ ಗೂಬೆ ಅನ್ನೋ ವ್ಯಕ್ತಿ ಇದ್ದಿದ್ರೆ ಜಾನ್ವಿಯವ್ರ ಬಗ್ಗೆ ಎಷ್ಟೊಂದು ಒಪಿನಿಯನ್ ಶೇರ್ ಮಾಡ್ತಿದ್ದ, ಸಣ್ಣ ಸಣ್ಣ ಮಾತುಗಳನ್ನು ಹೇಳ್ತಿದ್ದ. ರವಿಗೆ ತಿಳಿದೇ ಇರೋ ವಿಷಯ ಕೆಲವು ಸರಿ ಕವಿಗೆ ತಿಳಿಯುತ್ತೆ ಅಂತಾರಲ್ಲ, ಹಾಗೆ ನಿಮಗೇನಾದರೂ ಗೂಬೆ ಯಾರು ಅಂತ ಗೊತ್ತಾ? ನಾನು ಹೇಗೆ ನೋಡಿರೋಕ್ಕೆ ಸಾಧ್ಯ ಸರ್? ನನಗೇನೂ ಗೊತ್ತಿಲ್ಲ. ಆಫ್ಕೋರ್ಸ್ ನಿಮಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಯು ಸಿ, ನಾನು ನನ್ನ ಹೆಂಡತಿ ಜಾನ್ವಿಯವರು ಈ ಜಾಗಕ್ಕೆ ಸುಮಾರು ಸಲ ಬರ್ತಾ ಇದ್ವಿ. ಅವರು ಈ ಜಾಗದಲ್ಲಿ ನಿಂತು ಈ ಪ್ರಕೃತಿನ ಆಸ್ವಾದಿಸ್ತಿದ್ರಲ್ಲ, ಅದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲ್ತಿರ್ಲಿಲ್ಲ ಅನಿಸುತ್ತೆ. ಅಂದಾಗೆ ವಿಶ್ವ ಅವರೇ, ನಿಮಗೆ ನಿಜವಾಗ್ಲೂ ನನ್ನ ಹೆಂಡತಿ ಜಾನ್ವಿ ಯಾರು ಅಂತ ಗೊತ್ತಿರಲಿಲ್ಲ? ಇಲ್ಲ ಸರ್. ಅಂದಾಗೆ ವಿಶ್ವ ಅವರೇ, ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದು ಮರ್ತಿದ್ದೆ ನಾನು. ಈ ಗೂಬೆ ಅನ್ನೋ ವ್ಯಕ್ತಿ ನನ್ನ ಹೆಂಡತಿ ಜಾನ್ವಿ ಅವ್ರನ್ನ ಪ್ರೀತಿಸ್ತಿದ್ನ. ಜಗತ್ತಿನಲ್ಲಿ ಹೀಗೆ ನಡ್ಕೊಂಡು ಬಂದಿರೋದಿಲ್ಲ. ಯು ಸಿ, ತುಂಬ ಪ್ರೀತಿ ಮಾಡಿದವರು ನಮಗೆ ಸಿಗದೇ ಇದ್ದಾಗ ವಿಶ್ವ ಅವರೇ, ಬಲವಂತವಾಗಿ ಅವರನ್ನು ಅಪಹರಣ ಮಾಡೋದು ನಡೀತಾ ಬಂದಿದೆ. ನನಗೇನೋ ಈ ಗೂಬೆ ಅನ್ನೋನು ನನ್ನ ಹೆಂಡತಿ ಜಾನ್ವಿ ಅವ್ರನ್ನ ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಈ ಗೂಬೆ ಯಾರು ಅಂತ ನನಗೆ ಗೊತ್ತಾದರೆ ಜಾನ್ವಿ ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ನಿಮ್ಗೇನನ್ಸುತ್ತೆ? ಅಯ್ಯೋ, ಅದೇನೋ ಗೊತ್ತಿಲ್ಲ ಸರ್. ನಿಮ್ಮ ಹೆಂಡತಿ ಬದುಕಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಗ್ತಾರೆ ಸರ್. ನಿಮ್ಮದು ನಿಜವಾದ ಪ್ರೀತಿಗೆ ಪ್ರೀತಿಸ್ತವ್ರು ಸಿಗ್ತಾರೆ ಅಂತ ನಾನು ನಂಬಿದ್ದೀನಿ ಸರ್.